ನನ್ನ ಹೆಸರು ಯೋಗೇಶ್ ಅಂತ ಹೇಳ್ಬಿಟ್ಟು ನಾನು ಗಗನ ಅವರ ಸ್ವಂತ ತಮ್ಮ. ಏನು ರಘು ಕೇಸ್ ಅದೇ ಮೇಣ ಹಾಕೊಂಡು ಸತ್ತೋಗಿದ್ದಾರೆ ನೇಣು ಬಿಗಿದು. ಅವರು ಸಾಯೋಕ್ಕಿಂತ ಮುಂಚೆ ಒಂದು ವಿಡಿಯೋ ವೈರಲ್ ಆಗಿದೆ ಇವಾಗ. ನಮ್ಮ ಅಕ್ಕ ಅಫೇರ್ ಇದೆ ಹಂಗೆ ಆತರ ಎಲ್ಲ ಹೇಳಿದ್ದಾರೆ. ಆಕ್ಚುಲಿ ಮೇನ್ ಸಾವಿಗೆ ಕಾರಣ ನಮ್ಮ ಅಕ್ಕ ಮತ್ತೆ ಅವ್ರ ಮಧ್ಯೆ ಕೆಲವೊಂದು ಜಗಳ ಆಗಿತ್ತು. ಯಾಕೆಂದ್ರೆ ಅವೊಂದು ಅಫೇರ್ ಇತ್ತು. ಅಫೇರ್ನ ಕೇಳಿ ನಮ್ಮ ಫ್ಯಾಮಿಲಿ ಅವ್ರ ಮುಂದೆನೆ ಪ್ರಶ್ನಿಸಿದ್ವಿ. ಅದನ್ನ ಸಿಟ್ಟಿಗೆ ಇಟ್ಕೊಂಡು ನಮ್ಮ ಅಕ್ಕನ ಮೇಲೆ ಗೂಬೆ ಒರೆಸ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡಿದ. ಉದಾಹರಣೆ ನಾನು ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅವತ್ತು ಸಂಬಂಧಿಕರೆಲ್ಲ ಮಾತಾಡಿದ್ದು 1 ಗಂಟೆ 8 ನಿಮಿಷ, 1 ಗಂಟೆ 36 ನಿಮಿಷ ಟೋಟಲ್ ರೆಕಾರ್ಡ್ ಇದೆ. ಅದರಲ್ಲಿ ಒಂದು ತುಣುಕು ಹಾಕ್ತೀನಿ ನಾನು ನಿಮ್ಗೆ. ಸ್ಕೂಲ್ ಮನೆ ಹತ್ರ ಬರ್ತೀಯಾ ಅಂತ ಕೇಳಿದೆ ಅವಳಿಗೆ. ಆಗುತ್ತಾ ಇಲ್ವಾ ಅಂತ ಕೇಳಿದೆ ಅವಳಿಗೆ ಗುರು ಅಂತ ಅವ್ರಿಬ್ರು ಮಾತಾಡಿರೋದು. ಫಸ್ಟ್ ದಿನಾನೇ ಫಸ್ಟ್ ಫೋನ್ ಕೊಟ್ಟಿದ್ದ ದಿನಾನೇ ಅದೇ ವಿಷಯ. ಫಸ್ಟ್ ದಿನಾನೇ ಅದೇ ವಿಷಯ. ಫಸ್ಟ್ ದಿನಾನೇ ಅದೇ ವಿಷಯ. ನನ್ಗೆ ಇಲ್ಲ ಸತ್ತು ಬದುಕಿದೀನಿ ಅನ್ನೋ ತರ ಈ ತರ ಕೆಲಸ ಮಾಡಕ್ ಇವ್ರು ಬೇಕಿತ್ತ ಅಂತ ನಾನ್ ಅನ್ಕೊಂಡೆ. ಆಯ್ತಾ. ಆಮೇಲೆ ಅವತ್ತೇನೆ ಸತ್ತೆ ನಾನು. ಯಾಕೆ ಮಾಡ್ಬೇಕಾರ, ಯಾರವರು, ಏನು ಎತ್ತ ಅಂತ ನಾನ್ ಕೇಳಿದೆ. ಅದು ಆಮೇಲೆ ತಪ್ಪಾಯ್ತು. ಅದು ಇದು ಒಂದು ಸರಿನಾ. ಅದಾದ್ಮೇಲೆ ಬಿಡ್ಬೇಕು ತಾನೆ. ಹೋದ್ರು ಫೋನಿಗೆ ಪಾಸ್ವರ್ಡ್ ಇಟ್ಕೊ ಬಂದ್ರು. ನಾನೇನು ಚೆಕ್ ಮಾಡ್ಬಾರ್ದು ಅಂತ. ಆಯ್ತಾ. ಪಾಸ್ವರ್ಡ್ ಇಟ್ಟ ನಾನು ಅವತ್ತೇ ಏನು ಕೇಳಿಲ್ಲ. ನಂಗೆ ರೆಕಾರ್ಡ್ ಕಂಟಿನ್ಯೂಲೇ ಇತ್ತು. ಅದೇ ಕಂಟಿನ್ಯೂಲೇ ಇತ್ತ. ಇನ್ನ 6 ತಿಂಗಳು 8 ತಿಂಗಳು ಆಯ್ತು. ಇಲ್ಲೇ ಸ್ವಲ್ಪ ಇಲ್ಲೇ 1-2 ವಿಷಯಗಳು ಇಲ್ಲೇ ಯಾರ್ಯಾರ ಜೊತೆನ ಮಾತಾಡಿದ್ದೆಲ್ಲ ನನಗೆ ಗೊತ್ತಾಯ್ತು. ಆಯ್ತಾ. ಅದನ್ನು ನಾನು 1-2 ಸಲ ಕೇಳಿದೆ. ನೀನ್ ಈ ತರ ಮಾಡಿದ್ರೆ ಅವನು ಸಾವಿರ ಹೇಳ್ತಿದ್ದ. ಅಯ್ಯೋ ಅವಳ ಜೊತೆ ಮೆಸೇಜ್ ಮಾಡ್ತೀನಿ, ಅವಳ ಜೊತೆ ಮಾತಾಡ್ತೀನಿ, ಅದು ಇದು ಅಂತ ಮುಗಿಸ್ಬೇಕು. ಆಮೇಲೆ ಮಾತಾಡ್ತಿದ್ರು. ನಾನ್ ಒಂದ್ ದಿವಸ ಹೇಳಿದೆ, ಇದು ಸರಿ ಹೋಗಲ್ಲ. ಮದ್ವೆಗಿಂತ ಮುಂಚೆ ನೀವು 1000 ಇಡ್ಲಿ ಯಾರು ಕೇಳಕ್ ಬರಲ್ಲ. ಮದ್ವೆ ಅಂತ ನೀವೆಲ್ಲ ಮಾಡಬಾರ್ದು. ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ನಿನ್ ಎಷ್ಟಿದೆ ನೀವು ನೋಡ್ಕೊಳ್ಳಿ. ಎಲ್ಲ ಮಧ್ಯದಲ್ಲಿ ಬಂದು ಯಾವ ಫ್ಯಾಮಿಲಿಗೂ ಇಂಟರ್ವ್ಯೂ ಆಗಕ್ ಬೇಡ. ಈಗ ಇವ್ರೇನೋ ಸರಿ ಹೋಗಿದ್ರೇನೋ ಏನೋ ಮಾತಾಡಿದ್ರೆ ಮತ್ತೆ ಯಾವ ತರ ಮೂರ್ತಿ ಅಂತ ನನಗೆ ಗೊತ್ತಿಲ್ಲ ಅನ್ನೋ ತರ ನಾನ್ ಕೇಳಿದ್ದೀನಿ. ನೀನ್ ಏನಾದ್ರು ಫೋನ್ ಮಾಡಿ ಕೇಳಿದೆ, ನಾನೇ ಇರಲ್ಲ, ನಾನೇನಾದ್ರು ಮಾಡ್ಕೊಂಡ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್. ಇದು ಒಂದು ನಿಮಗೆ ಅವರಪ್ಪ ಅವನಿಗೆ ಬೈತಾ ಇರೋದು ಈ ತರ ಮಾಡಿದೆಯಲ್ಲ ಅಂತ ಹೇಳ್ಬಿಟ್ಟು. ಈ ಒಂದು ಅಫೇರ್ ನ ಅಲ್ಲಿ ಎಕ್ಸ್ಕ್ಲೋಸ್ ಮಾಡಿದಕ್ಕೆ. ಆಮೇಲೆ ಇದು ಮುಂಚೆನೂ ಆಮೇಲೆ ಇದೇ ತರ ವಿಷಯಕ್ಕೆ ಈ ತರ ಮಾಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಮನೇಲೂ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ದ. ಅದಕ್ಕೂ ಉದಾಹರಣೆಗಳಿದಾವೆ. ಮನೆ ಬಿಟ್ಟು ಹೋಗ್ತೀನಿ ನಾನು, ನಿನ್ ಕೈಲಿ ಆಗಲ್ಲ, ಇಷ್ಟು ಹಿಂಸೆ ಕೊಡ್ತಿದ್ಯಲ್ಲ, ಇಷ್ಟು ಹೊಡಿತಿದ್ಯಲ್ಲ ಅಂತ ಅಂದ್ರೆ ಅವನೇನಂತ ಅಂತಾನೆ ನೋಡಿ. ಈಗ್ಲೂ ಹೇಳ್ತೀನಿ ಕೇಳ್ತೀಯ. ನೀನ್ ನನ್ನ ಬಿಟ್ಟು ಆಚೆಗೆ ಹೋಗಿ ನಿನ್ ತೆಗಿಲಿಲ್ಲ, ನೀನು ತೆಗಿರ್ಬಿಟ್ಟು ಇನ್ನೊಂದು ಮಾಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಕೂಲಿ ಊಟ ಮಗನೆಲ್ಲ ಕಣ. ಅದೇನ್ ಮಾಡ್ಕೊಂತೀಯ, ಇದು ನೀನು ವಿಡಿಯೋ ಇಟ್ಕೊಂಡು ಅದೇನ್ ಮಾಡ್ಕೊಂತಿ ಮಾಡ್ಕ. ಈಗ್ಲೂ ಹೇಳ್ತಾ ಇದೀನಿ ಕೇಳ. ನೋಡಿದ್ರಲ್ಲ, ಇದೇ ತರ ಪ್ರತಿ ಸತಿನೂ ನಮ್ಮ ಅಕ್ಕಂಗ್ ಇದ್ ಮಾಡ್ಕೊಂಡು ಇವತ್ತು ನಮ್ಮ ಅಕ್ಕ ನಮ್ ಜೊತೆ ಇಲ್ಲ, ಸಾಯಿಸಿದೀನಿ ಅಂತ ವಿಡಿಯೋ ಮಾಡಿದಾನೆ. ಸಾಯಿಸ್ಬಿಟ್ಟು ಅವಳ ಬಾಡಿನ ಸಿಗದೆ ಇರೋ ತರ ಮಾಡಿದೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಏನ್ ಹರಿದಾಡ್ತಾ ಇದೆ, ಅವನು ಕೊನೆ ಟೈಮಲ್ಲಿ ಅವನ್ ತಪ್ಪನ ಮುಚ್ಚಾಕೊಳ್ಳೋದಕ್ಕೆ, ಅವನ್ನ ಕೊಲೆ ಮಾಡೋದಕ್ಕೆ, ಸುಳ್ಳು ಸುದ್ದಿ ಹಬ್ಸೋದಿಕ್ಕೆ ನಮ್ಮ ಅಕ್ಕ ಅಫೇರ್ ಇದೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಿದ್ದೇನೆ. ಅದಕ್ಕೆ ಜನಗಳು ಸತ್ಯನೋ ಸುಳ್ಳೋ ಅಂತ ಒಂಚೂರು ಯೋಚನೆ ಮಾಡ್ದೇನೆ ಅದಕ್ಕೆ ಹೌದಾ ಈ ತರ ಮಾಡ್ಬೇಕು ಗುರು, ಇದ್ ಮಾಡ್ಬೇಕು ಗುರು ಅನ್ನೋ ತರ ಮಾತಾಡ್ತಿದ್ದಾರೆ. ಜನಗಳು ಯೋಚನೆ ಮಾಡ್ಬೇಕು, ಏನ್ ಸತ್ಯತೆ ಇದೆ, ಅದ್ರ ಹಿಂದೆ ಏನಿದೆ, ಯಾವ ತರ ಇದೆ. ಒಂದು ಹೆಣ್ಮಕ್ಳ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ನಮ್ಮ ಮನೆ ಹೆಣ್ಮಕ್ಳಿಗೆ ಈ ತರ ಆದ್ರೆ ಏನೋ ಅಂತ. ದುಡ್ಡಿರೋರಿಗೆ ಕೊಟ್ರೆ, ಮದುವೆ ಮಾಡ್ಕೊಟ್ರೆ ನಾವೆಷ್ಟು ಅನುಭವಿಸ್ತಿದೀವಿ ನಮಗ್ ಗೊತ್ತು. ನೀವ್ ಯಾಕೆ ಯೋಚನೆ ಮಾಡ್ತಿದೀರಾ, ಈ ತರ ಕೆಟ್ಟದಾಗ ಯೋಚನೆ ಮಾಡಿದ್ರೆ. ನಮ್ಮ ಅಕ್ಕನ ಬಡಿ ಇವತ್ತು ಸಿಕ್ಕಿಲ್ಲ, ನಾವ್ ಇವತ್ತು ಹುಡುಕ್ತಾ ಇದೀವಿ. ನಮ್ಮ ಅಕ್ಕನ ಬಡಿ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾವು ಆ ನೋವಲ್ಲಿದ್ದೀವಿ. ಆ ನೋವಲ್ ಜೊತೆಗೆ ನಮ್ಮ ಅಕ್ಕ ಈ ತರ ಮಾಡಿದಾರೆ, ಆ ತರ ಮಾಡಿದಾರೆ ಅಂತ ನಮಗೂ ಕೇಳಕ್ಕಾಗಲ್ಲ. ನಾನು ವಿತ್ ಎಲ್ಲದಕ್ಕೂ ಪ್ರೂಫ್ ಇದೆ, ಎಲ್ಲದೂ ಸಮೇತ ಪ್ರೂಫ್ ಇದೆ. ನಾನು ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೂ ಅಪ್ರೂವ್ ಮಾಡ್ತೀನಿ. ನಾನು ಎಲ್ಲಿ ಬೇಕಾದ್ರೂ ವಿಡಿಯೋನ ಮತ್ತೆ ಆಡಿಯೋನ ತೋರಿಸ್ತೀನಿ. ನಮ್ಮ ಅಕ್ಕ ಟಾರ್ಚರ್ ತಾಣಕ್ಕಾಗ್ದೇನೆ ಬಿಟ್ಟು ಬರ್ತೀನಿ ಅಂದಾಗ್ಲೂ ಕೂಡ ಇವನು ನಮ್ಮನ್ನ ಅಕ್ಕನ್ನ ಬಿಟ್ಟು ಇದ್ ಮಾಡ್ಲಿಲ್ಲ. ಇವನ್ ಅಫೇರ್ ಇದೆ ಅಂತ ಹೇಳಿದಾಗ ಇವನು ತಡ್ಕೊಳಕ್ಕಾಗ್ದೇನೆ ಇವನು ಈ ತರ ಮಾಡಿ ನಮ್ಮ ಅಕ್ಕನ್ನ ಕೊಲೆ ಮಾಡಿದೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ಅವಳು ಬಾಡಿನೂ ಸಿಗದಿರೋ ತರ ಮಾಡಿದೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಂದೇ ಅಫೇರ್ ಇದೆ ಅನ್ನೋ ತರ ಹೇಳಿದಾನೆ.
ಇದು ನಾನು ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು. ಯಾಕೆಂದ್ರೆ ನಮ್ಮ ಅಕ್ಕ ಇಲ್ದೇ ಇರ್ಬೋದು, ಬಟ್ ನಮ್ಮ ಅಕ್ಕ ಎಷ್ಟು ಪವಿತ್ರಳು ಮತ್ತೆ ಎಷ್ಟು ಒಳ್ಳೆಯವಳು ಅನ್ನೋದಕ್ಕೆ ನನಗೊಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಆಮೇಲೆ ಮಾತಾಡಿ. ನಮಸ್ತೆ, ನನ್ನ ಹೆಸರು ಯೋಗೇಶ್ ಅಂತ ಹೇಳ್ಬಿಟ್ಟು. ಇವತ್ತೇನು ಪ್ರಕರಣ ನಡೀತಾ ಇದೆ ಕೆಸ್ಕೋಡ್ ವಿಚಾರದ್ದು, ಅಲ್ಲೇನು ಹ್ಯಾಂಗ್ ಮಾಡ್ಕೊಂಡಿದಾರಲ್ಲ ಅವರ ಮಿಸ್ಸಸ್ ತಮ್ಮ ನಾನು, ಅವರೇನು ಇವತ್ತು ಏನು ಹೇಳಿದ್ದಾರೆ, ನಮ್ಮ ಅಕ್ಕ ಏನು ತಪ್ಪು ಮಾಡ್ತಾಯಿದ್ರು, ಅದು ಮಾಡ್ತಾಯಿದ್ರು, ಇದು ಮಾಡ್ತಾಯಿದ್ರು, ಅವೆಲ್ಲವೂ ಕೂಡ ಕಟ್ಕತೆ. ಯಾಕೆಂದರೆ ನೀವು ಒಬ್ಬರು ಹೆಣ್ಣೆತ್ತವರಾಗಿ ನಮ್ಮದು ಯೋಚನೆ ಮಾಡಬೇಕಾಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಬರೋದೆಲ್ಲ ಸತ್ಯ ಅನ್ನೋದು ನಂಬೋದು ನಿಮ್ಮದು ನೀವು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ಅಕ್ಕ ಅಷ್ಟು ನೋವನ್ನು ಅನುಭವಿಸಿದ್ದಾಳೆ. ಯಾಕೆಂದರೆ ನಿಮಗೊಂದು ಆಡಿಯೋ ಸಮೇತ ತೋರಿಸ್ತೀನಿ. ಈಗೊಂದು 2 ತಿಂಗಳ ಹಿಂದೆ ಇದ್ರ ಬಗ್ಗೆ ಮಾತಾಡಿದಾಗ, ನಾನು ನಿನ್ನ ಕೈಲಿ ಆಗಲ್ಲ ಜೀವನ, ನಿನ್ನ ಚಿಕ್ಕ ಪುಟ್ಟ ವಿಚಾರಕ್ಕೆ ಹೊಡೆಯೋದು ಬಡಿಯೋದೆಲ್ಲ ಮಾಡಿದಾಗ ನನ್ನ ಕೈಲಿ ಆಗಲ್ಲ, ನೀನು ಬಿಟ್ಟು ಹೋಗ್ತೀನಿ ಅಂದಾಗ ಈ ಥರ ಮಾತಾಡಿರೋದು. ಈಗಲೂ ಹೇಳ್ತೀನಿ ಕೇಳ್ತೀಯ, ನೀನು ನನ್ನ ಬಿಟ್ಟು ಆಚೆಗೆ ಹೋಗಿ, ನೀನು ತೆಗಿಲಿಲ್ಲ, ನೀನೊಂದು ತೆಗಿಬಿಟ್ಟು ಇನ್ನೊಂದು ಮಾಡಲಿಲ್ಲ ಅಂದರೆ ನಮ್ಮ ಅಪ್ಪನ ತುಳ್ಳಿ ಬಿಟ್ಟು ಮಗನೆಲ್ಲ ಅದೇನು ಮಾಡ್ಕೊಂತೀಯ. ಈ ಥರ ನಮ್ಮ ಅಕ್ಕ ಅವನು ಬೇಡವೇ ಬೇಡ, ಇವನು ಸವಾಸನೆ ಬೇಡ, ಇವನು ಕೊಡೋ ಹಿಂಸೆಗಳು ತಾಳಲಾದೆ ಬಿಟ್ಟು ಬರ್ತೀನಿ ಅಂತಂದರೆ ನೀನೊಂದು ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಈ 2 ತಿಂಗಳು ಹಿಂದೆನೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಮತ್ತು ಆಮೇಲೆ ನಮ್ಮ ಅಕ್ಕ ಏನು ಹೇಳಿದಾರಲ್ಲ, ಅಂಗಡಿಯಲ್ಲಿ ಇಲ್ಲದೆ ಇರುವಾಗ ನಾನು ಎಲ್ಲರೂ ಹೊರಗಡೆ ಹೋದಾಗ ಯಾರನ್ನಾರು ಕರೆಸ್ಕೋತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನಂದರೆ ನಮ್ಮ ಭಾವ ಇಲ್ಲದೆ ಇರುವಾಗ ಅವಳು ಹೋಗಿ ಬೆಳಗ್ಗೆ ಎದ್ದು 8 ರಿಂದ 10 ಜನಕ್ಕೆ ಅಡುಗೆ ಮಾಡಿ ತಿಂಡಿ ಮಾಡಿ ಮಕ್ಕಳನ್ನ ಶಾಲೆಗೆ ಓಡಿಸಿ ಶಾಲೆಗೆ ಬಿಟ್ಟು ಬಂದಾದ್ಮೇಲೆ ಅವ್ರ ಅಂಗಡಿಗೆ ಹೋಗಿ ಅಂಗಡಿಯಲ್ಲಿ ದುಡ್ಕೊಂಡು ಅವ್ರ ಮಕ್ಕಳನ್ನ ಮತ್ತೆ ರಿಟರ್ನ್ ಕರ್ಕೊಂಡು ಬಂದು ಜೀವನ ಮಾಡಿದ್ದಾಳೆ. ಅವಳು ಜೀತದ ಆಳ್ತರ ಕೆಲಸ ಮಾಡಿದ್ದಾಳೆ. ದಯವಿಟ್ಟು ಮಾಧ್ಯಮದವ್ರಿಗೆ ಹೇಳೋದು ಇಷ್ಟೇ, ಎಲ್ಲದೂ ಯೋಚನೆ ಮಾಡಬೇಕು ನೀವು. ಹೆಣ್ಣೆತ್ತವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು ನೀವು. ಏನಾಗಿದೆ, ಏನು ಸತ್ಯತೆ ಎಲ್ಲನೂ ತಿಳ್ಕೋಬೇಕು. ದಯವಿಟ್ಟು ನೀವು ಮಾಧ್ಯಮದವರು ಸಹಕರಿಸಿ ಏನು ಆಗಿದೆ ಅದನ್ನು ತಿಳ್ಕೊಂಡು ಮಾತಾಡಬೇಕು, ಸುಮ್ಮನೆ ಅಪಪ್ರಚಾರಗಳು ಮಾಡೋದಲ್ಲ. ಮತ್ತು ಆಮೇಲೆ ಇನ್ನೂ ಕೆಲವೊಂದು ವಿಚಾರಗಳಿದೆ. 2 ತಿಂಗಳ ಹಿಂದೆನೇ ಈ ಥರ ಎಲ್ಲ ಮಾತುಕತೆಗಳಾಗಿದ್ವು. ಏನಂದರೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಹೊಡಿತಾ ಇದ್ದ. ನಾವು ಹೋಗಿ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿಯಲ್ಲಿ ಇಬ್ಬರೂ ಕೂಡ ಸಂಬಂಧಿಕರು ಬಂದು ಮಾತಾಡಿದರು. ಅವನಿಗೇನು ಬುದ್ಧಿವಾದ ಹೇಳ್ಬೇಕು ಅದನ್ನು ಹೇಳಿದರು. ನೆನ್ನೆ ಸತ ಅವನಿಗೆ ಬುದ್ಧಿವಾದನೇ ಹೇಳಿದರು, ಯಾಕೆ ಈ ಥರ ಮಾಡ್ತಿದ್ಯಾ, ಯಾಕೆ ಹಿಂಗೆ ಆಡ್ತಿದ್ಯಾ, ಇದೆಲ್ಲ ಜೀವನ, ಒಂದು ವಿಷಯನ ಇಟ್ಕೊಂಡು ಹಠ ಸಾಧಿಸೋದಲ್ಲ, ಜೀವನದಲ್ಲಿ ತಪ್ಪು ಸರಿ ಎಲ್ಲವೂ ಬರ್ತವೆ, ಅವನ್ನೆಲ್ಲ ತಿದ್ಕೊಂಡು ಹೋಗ್ಬೇಕು, ನೀನು ತಪ್ಪು ತಿದ್ಕೋ ಅನ್ನೋ ಥರ ಹೇಳಿ ಎಲ್ಲದೂ ವಿಚಾರ ಮಾಡಿದರು. ಅದೇ ಸೇಡ್ನ ಅವನು ಮುಚ್ಚಾಕೋದಕ್ಕೋಸ್ಕರ ಇವತ್ತು ನಮ್ಮ ಅಕ್ಕ ಸಿಕ್ಕಿಲ್ಲ. ಇವತ್ತು ನಾವು ಹುಡುಕ್ತಾ ಇದ್ದೀವಿ. ನಾವು ಆ ನೋವಲ್ಲಿದ್ದಾಗ ಈ ಥರ ನೋವುಗಳನ್ನು ನಾವು ತಡ್ಕೊಳಕ್ಕಾಗಲ್ಲ. ದಯವಿಟ್ಟು ಮಾಧ್ಯಮದವರು ನೀವು ಸಹಕರಿಸಬೇಕು. ಈಗೇನು ಬೇಲೂರು, ಅರೇಹಳ್ಳಿ ಪೊಲೀಸರು ಮತ್ತು ಚಿಕ್ಕಮಗಳೂರು ಪೊಲೀಸರು ಸಹಕರಿಸಿ ನಮ್ಮ ಅಕ್ಕನ ಹುಡುಕಾಟದಲ್ಲಿದ್ದೀವಿ. ದಯವಿಟ್ಟು ಆ ಥರ ವಿಚಾರಗಳಿಗೆ ಸಹಕರಿಸಿ. ದಯವಿಟ್ಟು ಅಪಪ್ರಚಾರ ಹೋಗಬೇಡಿ.